ಇಲ್ಲ ಇವರು ದುಬೈ ಲೇಡಿ ಹೆಸರು ಚೇಂಜ್. ದುಬೈಯಿಂದ ಬಂದದಲ್ಲ ನೀವು? ನಾವು ಜಾತ್ರೆಗೆ ಅಂತ ಬಂದ. ನಾವು ದೇವರ ಹಿಂದೆ ಹೋಗ್ತಾ ಇದ್ದೇವೆ. ದೇವರಲ್ಲಿ ಹೋದ್ರು ನೋಡಿ, ಅಲ್ಲಿ ಹೋದ್ರು ನೋಡಿ. ಫಸ್ಟಿಗೆ 4 ಎಲೆ ತಗೊಳ್ಬೇಕು. ಹೀಗೆ ಎಲೆ ತಗೊಳ್ಬೇಕು ಹೀಗೆ. ಹ್ಯಾಪಿ ಬರ್ತ್ಡೇ ಟು ಯು. ಅಲ್ಲಿ ಲೇಟ್ ಆಗ್ತದೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಧೃತಿ ಈಗ? ಎಲ್ಲಿಗೆ? ನಮ್ಮ ಊರಿನ ಜಾತ್ರೆ ಅಲ್ಲ. ಹಾಯ್, ವಿಡಿಯೋ ಮಾಡಿದೆ ತುಂಬ ದಿನ ಆಯಿತು. ನಾನು ಇವತ್ತು ಮಾಡ್ತಾಯಿದ್ದೀನಿ, ಯಾಕೆಂದರೆ ನಮ್ಮ ಊರಿದ್ದು ಜಾತ್ರೆ ಇವತ್ತು. ಜಾತ್ರೆ ಬೆಳಗ್ಗೆ ಹೋಗಿ ಬಂದ್ವಿ. ಬೆಳಗ್ಗೆ ಇದಿತ್ತು, ಏನು ನಿನ್ನೆ ಶಯನ ಹೂ ಹಾಕಿ ಇವತ್ತು ಬೆಳಗ್ಗೆ ಬಾಗಿಲು ಓಪನ್ ಮಾಡ್ತಾರೆ ದೇವಸ್ಥಾನದ್ದು. ಅದು ಪೂಜೆ ಆಯಿತು. ಆಗ ಇವಾಗ ಜಾತ್ರೆ ಆಗಿದ್ದರಿಂದ ನಾನು ರಾತ್ರಿಗೆ ಏನಾದರೂ ಸ್ಪೆಷಲ್ ಮಾಡುವಂಥ ಇದು ಏನು ಗುಂಡ. ನಮ್ಮ ಕಡೆ ಗುಂಡ ಅಂತ ಹೇಳ್ತೀವಿ. ಹಲಸಿನ ಎಲೆ ಕಡುಬು. ಇದು ನೋಡಿ, ಎಲೆ ತೆಗಿತಾ ಇದ್ದೀನಿ ನಾನು, ತೋರಿಸ್ತೇನೆ. ಎಲೆ ತೆಗಿತಾ ಇದ್ದೀನಿ ಇಲ್ಲಿ. ಹಲಸಿನ ಎಲೆ, ಇದರಲ್ಲಿ ಗುಂಡ ಮಾಡ್ತೇವೆ. ಹಲಸಿನ ಎಲೆ ಕಡುಬು ಮಾಡೋದು. ಇಲ್ಲಿ ಎಲೆ ತೆಗಿತಾ ಇದ್ದೀನಿ. ಬನ್ನಿ ಎಲ್ಲರೂ ನಮ್ಮ ಊರಿನ ಜಾತ್ರೆಗೆ. ಇವತ್ತು ಲಾಸ್ಟ್, ಮೊನ್ನೆಯಿಂದ ಆಗ್ತಾ ಉಂಟು. ಇವತ್ತು 4ನೇ ದಿವಸ. ಇವತ್ತು ಎಂಡ್ ರಾತ್ರಿ ದೇವರು ಇದಕ್ಕೆ ಜಳಕಕ್ಕೆ ಹೋಗಲಿಕ್ಕೆಲ್ಲ ಉಂಟು. ತೋರಿಸ್ತೇನೆ ಮತ್ತೆ. ವಿಡಿಯೋನ ಎಂಡ್ ತನಕ ನೋಡಿ. ನಮ್ಮ ಮನೆ ಹತ್ರನೇ, ಇಲ್ಲೇ 1 ನಿಮಿಷ ಅಷ್ಟೇ ಹೋಗಲಿಕ್ಕೆ, ವಾಕೇಬಲ್. ರಾತ್ರಿ ಸುಮಾರು ಲೇಟ್ ಆಗುತ್ತೆ, ಒಂದು 10-11 ಗಂಟೆ ಆಗ್ತದೆ. ಹಾಗೆ ನೋಡಿ ವಿಡಿಯೋನ ಎಂಡ್ ತನಕ. ಮತ್ತು ಮಧ್ಯಾಹ್ನ ಊಟ ಕೂಡ ಉಂಟು. ಊಟಕ್ಕೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನ ದೇವಸ್ಥಾನದಲ್ಲಿ. ಇದು ಗುಂಡ ಈ ಕಡೆಯವರಿಗೆಲ್ಲ ಗೊತ್ತಿರ್ತದೆ ಮಾಡೋದು, ಆದರೆ ಆ ಕಡೆ ಬ್ಯಾಂಗ್ಳೂರ್ ಸೈಡ್ ಬೇರೆ ಕಡೆ ಇದ್ದವರಿಗೆಲ್ಲ ಇದರದ್ದು ಪರಿಚಯ ಇರೋದಿಲ್ಲ. ಇದು ಹಲಸಿನ ಎಲೆ ಕಡುಬು ಅಂತ ಹೇಳ್ತಾರೆ ಇದಕ್ಕೆ. ನಾವು ತುಳುವಲ್ಲಿ ಇದಕ್ಕೆ ಗುಂಡ ಅಂತ ಹೇಳ್ತೇವೆ. ಎಲೆ 4 ಎಲೆ ಈ ಥರ ಇಟ್ಟು ಮಡಚಿ ಮಾಡುವಂಥದ್ದು. ಇದು ಒಳ್ಳೆಯದಾಗ್ತದೆ. ನೋಡಿ, ನಾನು ತೋರಿಸ್ತೇನೆ ಬೇಕಾದರೆ ನಿಮಗೆ ಮತ್ತೆ ಮಾಡುವಾಗ ಹೇಗೆ ಮಾಡೋದು ಅಂತ. ದೇವಸ್ಥಾನ ಹೋಗೋದು ಈಗ ಊಟಕ್ಕೆ. ಬನ್ನಿ ಹೋಗುವ. ನೋಡಿ, ಇಲ್ಲಿ ಕೆರೆ ನಮ್ಮದು ದೇವಸ್ಥಾನದ್ದು. ಸಂಜೆ ಇಲ್ಲೇ ಜಳಕ ದೇವರಿಗೆ ಬರೋದಲ್ಲ. ನಮ್ಮ ಡಾರ್ಲಿಂಗ್ ಬಂದರು ನೋಡಿ, ಫಾರಿನ್ ಲೇಡಿ. ಚಂದ ಕಾಣ್ತೀರಿ ಮಾರೆ ನೀವು. ಬಾರಿ ಸೀರೆ ಬಾರಿ ಚಂದ ಕಾಣ್ತದೆ ನಿಮಗೆ. ಸೀರೆ ಕಮ್ಮಿಗೆ ಸೀರೆ. ಅದು ವಿಡಿಯೋ ರೆಕಾರ್ಡ್ ಆಗ್ಲಿಲ್ವಾ? ಇಲ್ಲ ನೋಡಿ, ಇವರು ಮೊನ್ನೆ ಬಾರಿ ಒಳ್ಳೆ ಒಂದು ನಾಟಕ ಮಾಡಿದ್ದಾರೆ. ಫಾರಿನ್ ಲೇಡಿ ಪಾಠ ಮಾಡಿದ್ದಾರೆ. ಚೆನ್ನಾಗಿದೆ ಮಾತ್ರ ನಿಮ್ಮ ಆಕ್ಟಿಂಗ್ ಅಲ್ಲ. ಸೂಪರ್. ಥ್ಯಾಂಕ್ ಯು. ನಿಮ್ಮೆಲ್ಲ ಪ್ರೋತ್ಸಾಹ ಇನ್ನೂ ಬೇಕು. ಇವರ ಹತ್ರ ಕೇಳಿ, ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಅಂತ. ಹೌದು, ನಿಮ್ಮೆಲ್ಲರ ಪ್ರೋತ್ಸಾಹ. ಅಪ್ಲೋಡ್ ಮಾಡಿದ್ದೆ ನೀನು ನಮ್ಮದು? ಇಲ್ಲ, ನಾನು ವಿಡಿಯೋನೇ ಮಾಡಲಿಲ್ಲ. ಇನ್ನೊಂದ್ಸಲ ಮಾಡ್ತೀರಾ ಅದನ್ನ ನಾಟಕ? ವಿಡಿಯೋಗೋಸ್ಕರ ನಾನು ಅಪ್ಲೋಡ್ ಮಾಡ್ತೇನೆ. ಫುಲ್ ವಿಡಿಯೋ ಉಂಟು ಅಷ್ಟೇ. ಯಾರು? ಹೌದಾ? ಯಾರು ಮಾಡಿದಾರೆ? ಬನ್ನಿ ಇವಾಗ ನಾವು ದೇವಸ್ಥಾನದಲ್ಲಿ ಊಟಕ್ಕೆ ಹೋಗು. ನಾವು ಕೂತಿದ್ದೇವೆ, ಊಟ ಬರಲಿಲ್ಲ ಇನ್ನು. ಸಾಗರ್ ಇಂತ ಬಡಿಸ್ತಾ ಇದ್ದೀಯಾ? ಹಾಂ, ಬಡಿಸು ನಮಗೆ. ಹಾಂ, ಸಾಕು ಊಟ ಬಂತು. ಊಟ ಮಾಡು. ಇವತ್ತು ದಾಲ್ ಬದಲಿ, ಇದು ಸಾರು ಬದಲಿಗೆ ದಾಲ್ ಬಿಸಿ ಉಂಟು.
ದೇವಸ್ಥಾನದಲ್ಲಿ ಊಟ ಆಗಿ ಬಂದ್ವಿ. ಇವಾಗ ಊಟ ಒಳ್ಳೇದಿತ್ತು ತುಂಬ. ಹಾಗೆ ಇವಾಗ ಇನ್ನೊಂದು ಸಂಜೆ ಹೋಗಬೇಕು, ಮತ್ತೆ ಒಂದು 6-6:30 ಹೋಗಬೇಕು. ಇವಾಗ ನಾನು ಇದರದ್ದು ನಿಮಗೆ ಎಲೆ ಗುಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೋಗುವ, ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಈಗ ನನ್ನಮ್ಮ ಗುಂಡ ಮಾಡೋದು ತೋರಿಸ್ತಾರಂತೆ. ಹೇಗೆ ಮಾಡೋದು ಗುಂಡ ತೋರಿಸಿ. ಮೊದಲಿಗೆ ಎಂತ ಮಾಡಬೇಕು? ಮೊದಲಿಗೆ ಎಲೆ, ಎಷ್ಟು ಎಲೆ? ಆಮೇಲೆ ಕಡ್ಡಿ ಇಲ್ಲಿ ಉಂಟು ನೋಡಿ. ನೋಡಿ, ಫಸ್ಟಿಗೆ 4 ಎಲೆ ತಗೊಳ್ಬೇಕು. ಹೀಗೆ ಎಲೆ ತಗೊಳ್ಬೇಕು. ಹೀಗೆ ಮತ್ತೆ ಎಂತ ಮಾಡಬೇಕು? ಇದನ್ನು ಹೀಗೆ ಮಾಡಿ ಅದನ್ನು ಒಂದರ ಮೇಲೆ ಒಂದು ಹೀಗೆ ಇಡೋದು. ಮೇಲೆ ಒಂದಿಟ್ಟು ಕಡ್ಡಿ ಹಾಕು. ಕೆಲವರು 3 ಎಲೆಯಲ್ಲಿ ಮಾಡ್ತಾರಲ್ಲ, ಇದು 4 ಎಲೆಯಲ್ಲಿ ಮಾಡೋದು. 4 ಎಲೆಯಲ್ಲಿ ಮಾಡೋದು. ಫಸ್ಟ್ ಹಾಗೆ ಕಡ್ಡಿ ಚುಚ್ಚಬೇಕು. ಇದಕ್ಕೆ ಒಂದರ ಮೇಲೆ ಒಂದು ಎಲೆ ಇಟ್ಟು, ಆಮೇಲೆ ಇನ್ನೊಂದು ಎಲೆ ಇಡಬೇಕು ಅದರ ಮೇಲೆ. ಹಾಗೆ ಕಡ್ಡಿ ಚುಚ್ಚುದು. ಇನ್ನೊಂದು ಇನ್ನೊಂದು ಹಾಗೆ ಇನ್ನೊಂದು ಚುಚ್ಚುದು. 4 ಒಂದರ ಮೇಲೆ ಒಂದು ಇಡ್ತಾ ಹೀಗೆ ಚುಚ್ಚುದು. ಮತ್ತೆ ಹೀಗೆ ಉಲ್ಟಾ ಚುಚ್ಚಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಫೋಲ್ಡ್ ಮಾಡೋದು. ಹೀಗೆ ಬದಿ ಹೀಗೆ ಮಾಡಿ ಒಂದನ್ನು ಹೀಗೆ ಮಾಡ್ತಾರೆ. ಹೀಗೆ ಫೋಲ್ಡ್ ಮಾಡೋದು. ಹೀಗೆ ಫೋಲ್ಡ್ ಮಾಡೋದು. ಹಾಗೆ ಫೋಲ್ಡ್ ಮಾಡೋದು. ಇದು ಹೀಗೆ ಕವರ್ ಆಗಬೇಕು ತುದಿ. ಆಮೇಲೆ ಎಲೆ ಚುಚ್ಚುದು, ಇದು ಕಡ್ಡಿ ಚುಚ್ಚುದು ಅದಕ್ಕೆ. ಆಮೇಲೆ ಇಲ್ಲಿ ಕಡ್ಡಿ ಚುಚ್ಚುದು. ಆಮೇಲೆ ಹೀಗೆ ಮಾಡಿ ಇನ್ನೊಂದು ಫೋಲ್ಡ್ ಮಾಡೋದು. ಇನ್ನೊಂದು ಬದಿ ಫೋಲ್ಡ್ ಮಾಡೋದು. ಹೀಗೆ ಸರಿ ಮಾಡಬೇಕು ಸ್ವಲ್ಪ. ಹೀಗೆ ಪುನಃ ಈಗ ಹಾಗೆ ಕಡ್ಡಿ ಚುಚ್ಚುದು. ಕಡ್ಡಿ ಚುಚ್ಚುದು. ಮತ್ತೆ ಇನ್ನೊಂದು ಕಡ್ಡಿ ಚುಚ್ಚುದು. ಎಲ್ಲ 4 ಬದಿ ಸಹ ಹಾಗೆ ಮಾಡಬೇಕು. ಅದರದ್ದು ತುದಿ ಮಾತ್ರ ಫೋಲ್ಡ್ ಮಾಡಬೇಕು. ತುದಿ ಓಪನ್ ಆಗಬಾರ್ದು, ಹೀಗೆ ಕವರ್ ಆಗಬೇಕು ತುದಿ. ಇನ್ನೊಂದು ತುದಿ ಹಾಗೆ ಇನ್ನೊಂದು ಸೈಡ್. ಹಾಗೆ ಲಾಸ್ಟಿಗೆ ಇದು 4ನೇ ಬದಿ, ಇದು ಸಹ ಹಾಗೇನೆ ಆಯಿತು. ಕಡ್ಡಿ ಚುಚ್ಚುದು ಹಾಗೆ. ಆಯಿತು. ನೋಡಿ ಗುಂಡ ರೆಡಿ ಆಯಿತು. ಹಲಸಿನ ಎಲೆ ಕಡುಬು, ಕೊಟ್ಟಿಗೆ ಹಲಸಿನ ಎಲೆ ಕೊಟ್ಟಿಗೆ. ಇದು ಇದರ ಒಳಗೆ ಮತ್ತೆ ಹಿಟ್ಟು ಹಾಕೋದು. ಹಿಟ್ಟು ಹಾಕಿ ಬೇಯಲಿಕ್ಕೆ ಇಡೋದು. ಹಲಸಿನ ಎಲೆ ಇದು ಕೊಟ್ಟಿಗೆ. ಮತ್ತು ಹಲಸಿನ ಎಲೆ ಕೊಟ್ಟಿಗೆ ಮಾಡಿ ನನ್ನ ಅಪ್ಪನಿಗೆ ತಿನ್ನಲಿಕ್ಕೆ ಕೊಡೋದು. ಮತ್ತೆ ಅಪ್ಪನಿಗೆ ಬೇಕಾ ಗುಂಡ ಬೇಕಾ? ಮತ್ತೆಂದು ಬೇಕು ನಿಮಗೆ? ನೋಡಿ, ನಾನೊಂದು 4 ಗುಂಡ ಆಯಿತು ಇಲ್ಲಿ. ಇದರಲ್ಲಿ 2 ನಾನು ಮಾಡಿದ್ದು, 2 ಅಮ್ಮ ಮಾಡಿದ್ದು. ಗುಂಡ ರೆಡಿ. ಇನ್ನು ಇದಕ್ಕೆ ಹಿಟ್ಟು ಹಾಕೋದು ಬಾಕಿ. ನೋಡಿ ಗುಂಡ ರೆಡಿ ಆಯಿತು. ಎಷ್ಟಾಯಿತು ಗುಂಡ? ಎಷ್ಟಾಯಿತು? 3, 6, 7, 8, 9, 10, 11, 12, 13, 14, 15 ಗುಂಡ ಆಯಿತು. 15 ಗುಂಡ ರೆಡಿ. ಇನ್ನು ಹೀಗೆ ನೋಡಿ, ಇದರ ಒಳಗೆ ಹಿಟ್ಟು ಹಾಕಿ ಬೇಯಲಿಕ್ಕೆ ಇಡುದು. ಎಲ್ಲಿ ಬಂದ? ರಾಜಸ್ಥಾನದ ಇವತ್ತು ಲಾಸ್ಟ್ ಜಾತ್ರೆ. ಇವತ್ತು ನಮ್ಮ ಲಾಸ್ಟ್. ಅಷ್ಟೆಲ್ಲ ಇವತ್ತು ದುಬೈ ಲೇಡಿ ಹೆಸರು ಚೇಂಜ್. ದುಬೈಯಿಂದ ಬಂದದಲ್ಲ ನೀವು? ನಾನು ಜಾತ್ರೆಗೆ ಅಂತ ಬಂದ. ಹೌದಾ? ಇಂಗ್ಲಿಷ್ ದುಬೈ ಲೇಡಿ ಅಲ್ಲ? ಹೌದು, ಇಂಗ್ಲೀಷ್ ಮಾತಾಡ್ಬೇಕು ನೀವು. ದುಬೈ ಲೇಡಿ
ದುಬೈ ಸಾರಿ ಹಿಂದಿ ದುಬೈ ಅವರು ಇದು ಸಹ ಮಾತಾಡ್ತಾರೆ, ಹಿಂದಿ ಸಹ ಮಾತಾಡ್ತಾರೆ, ತುಳು ಸಹ ಮಾತಾಡ್ತಾರೆ. ವಾಚಿಂಗ್ ಜಾತ್ರೆ ಹಾಗೇನು ಹಲೋ ಗೈಸ್, ನೋಡಿ ಗೈಸ್ ದೇವಸ್ಥಾನಕ್ಕೆ ಬಂದು ಸೀರಿಯಲ್ ನೋಡುದು ಗೈಸ್. ನೋಡಿ ಗೈಸ್ ನೋಡೋದು ಎಂತ ಅವಸ್ಥೆ ನೋಡಿ. ಟೈಮ್ ಪಾಸಿಗೆ ನಿಂತರೂ ಆಗೋದಿಲ್ಲ, ಜಾಸ್ತಿ ಕೂತರೂ ಆಗೋದಿಲ್ಲ ಅಲ್ಲ. ರೀತಿ ಆಟ ಎಲ್ಲರೂ ಕೂತಿದ್ದಾರೆ. ದೇವರು ತುಂಬಾ ಸ್ಲೋ ಆಗಿ ಹೋಗ್ತಾ ಉಂಟು ಅದಕ್ಕೆ. ಕೆಳಗೆ ಇದು ಒಂದು ದೇವಸ್ಥಾನದೊಳಗೆ ಕಿಡಿ ಬೀಳ್ತದಲ್ಲ, ಕಿಡಿ ಬೀಳ್ತದೆ. ನಾವು ದೇವರ ಹಿಂದೆ ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೀರಾ? ದೇವರ ಹಿಂದೆ ಹೋಗ್ತಾ ಇದ್ದೇವೆ. ಜಳಕಕ್ಕೆ ದೇವರು ಎಲ್ಲಿ ಹೋದ್ರು ನೋಡಿ, ಅಲ್ಲಿ ಹೋದ್ರು. ಇದೆ ಒಂದ್ಸಲ ಕಲ್ಲೆಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ತುಂಬ ಲೇಟ್ ಆಯಿತು ಮನೆಗೆ ಬರುವಾಗ, 12:30 ಆಯಿತು. ಎಲ್ಲ ಮುಗಿಸಿ ದೇವರು ಜಳಕಕ್ಕೆಲ್ಲ ಹೋಗಿ ಬಂದ ಮೇಲೆ ಮತ್ತೆ ನಾವು ಬಂದದ್ದು ಮನೆಗೆ. ಮತ್ತು ಊಟ ಆಗಿ ಮಲಗುವಾಗ 1 ಗಂಟೆ ಆಗಿದೆ. ಹಾಗೆ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದದ್ದು. ತಿಂಡಿ ಆಯಿತು. ಇವತ್ತು ಸ್ಪೆಷಲ್ ಇದೆ ನಮಗೆ. ಇವತ್ತೇನು ಅಂದರೆ ನಮ್ಮ ಮನೆಯಲ್ಲಿ ಧೃತಿದು ಬರ್ಡೇ ಇವತ್ತು. ಧೃತಿ ಬಾ, ಇವತ್ತು ನಮ್ಮ ಧೃತಿದು ಬರ್ಡೇ. ಧೃತಿಗೆಲ್ಲರೂ ವಿಶ್ ಮಾಡಿ ಹೇಳು. ಧೃತಿ, ನನಗೆಲ್ಲರೂ ವಿಶ್ ಮಾಡಿ ಹೇಳು. ಎಲ್ಲ ವಿಶ್ ಮಾಡಿ ನನಗೆ. ಬರ್ಡೇಗೆ ನನಗೆ ವಿಶ್ ಮಾಡಿ. ಬರ್ಡೇಗೆ ನನಗೆ ವಿಶ್ ಮಾಡಿ. ಇವಾಗ ಸ್ಕೂಲಿಗೆ ಹೋಗು, ಮತ್ತು ಬಾ ಸಂಜೆ, ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡುವ, ಆಯಿತಾ? ಒಂದು ಕಿಶ್ ಕೊಡು. ನಾನು ಒಬ್ಳೆ ಕಟ್ ಮಾಡ್ತೇನೆ. ನೀನು ಒಬ್ಬಳೇ ಮಾಡ್ದ? ನಾನು ಸಹ ಬರ್ತೇನೆ ಕಟ್ ಮಾಡಲಿಕ್ಕೆ. ಆಗ್ಬೋದಾ? ಬೇಡ ಬಾ, ಯಾಕೆ? ನೀವೆಲ್ಲ ಹ್ಯಾಪಿ ಬರ್ಡೇ. ನಾವು ಹ್ಯಾಪಿ ಬರ್ಡೇ ಹೇಳಬೇಕಾ? ಆಯ್ತಾಯ್ತು. ಓಕೆ, ಬಾಯ್ ಬಾಯ್. ನಮಸ್ಕಾರ ಮಾಡ್ಲಿಕ್ಕಾ? ಮಾಡಿ ಒಂದು ನಿಮಿಷ. ಒಳ್ಳೇದಾಗಲಿ ದಿತಿಗೆ. ಬಾಯ್ ಬಾಯ್. ಹೋಗಿ ಸ್ಕೂಲಿಗೆ. ಎಂತ ಧೃತಿ ನೀನು? ಇವತ್ತು ಧೃತಿದ ಬರ್ಡೇಗೆ ನಮ್ಗೆ ಈಗ ಎಂತ ಇದು ಫ್ರೈಡ್ ರೈಸ್ ಮಾಡಿದ್ದು ಸಂಜೆಗೆ. ಮತ್ತೆ ನಮ್ಗೆ ಎಂತ ಉಂಟು ಧೃತಿ? ಕೇಕ್ ಉಂಟಾ ನಮಗೆ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅವನ ಹತ್ರ ಕೇಳು, ದಿನೇಶ್ ಮಾಮನ ಹತ್ರ ಗಿಫ್ಟ್. ದಿನೇಶ್ ಮಾಮ ಗಿಫ್ಟ್ ಕೊಡ. ದಿನೇಶ್ ಮಾಮ ಅವ್ರು ಹೋಗ್ಲಿಕ್ಕೆ ಹೊರಟಾದ ಕೂರಿಸಿದ್ದು.
ಅದೆಂತ ಚಾಕ್ಲೇಟ್ ಫ್ಲೇಕ್ಸ್ ನೋಡ ನಾನು ಸಹ ತಿಂದೆ ಡೇಟ್ಸ್ ಮತ್ತೆ ಕ್ಯಾಶ್ ಇದು ಇದು ಅದು ಅದು ಚಾಕ್ಲೇಟ್ ನೀನು ಪ್ಲೇಟ್ ತರ್ತೇನೆ ತಡಿ ಪೂರ ಚಾಕ್ಲೇಟ್ ತಿನ್ಬೇಡವಾ ಎರಡು ಕೈ ತಿಂತೀನಿ ಈಗ ಆಗ ಹ್ಯಾಪಿ ಬರ್ತ್ಡೇ ಓ ಕೇಕು ಒಳ್ಳೆ ಉಂಟಲ್ಲ ಕೇಕ್ ರೀತಿ ಮೇಲಿಂದ ಚೂತೆಗೆ ಅಂತ ಇದು ಮೂಗಿಗೆಲ್ಲ ಆಯ್ತು ಅದು ದೊಡ್ಡನಿಗೆ ದೊಡ್ಡ ಸ್ವಲ್ಪ ಕೊಡು ಅಲ್ಲೇ ನಿಲ್ಲು ನೀನು ಅದು ಪುಚ್ಕಾಯ್ತು ಅವಾಗ ನೈಶು ಅಯ್ಯ ಎಂತ ಅದು ಇದಾ ಅನ್ನವ ಕಲಿಸ್ಲಿಕ್ಕೆ ಅದೆಂತ ಗಲೀಜ್ ಮಾಡ್ತೆ ಇದ್ರತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್